ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪತ್ರೊಡೆ ಮಾಡುವುದು ಹೇಗೆ ಅಂತ ತೋರಿಸಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಕೆಸುವಿನ ಎಲೆ, ತೆಂಗಿನ ತುರಿ, ಬ್ಯಾಡಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು, ಕಲ್ಲುಪ್ಪು, ಬೆಲ್ಲ, ಹಿಂಗು, ನೆನೆಸಿದ ದಪ್ಪಕ್ಕಿ, ನೆನೆಸಿದ ಹೆಸರುಕಾಳು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಒಂದು ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು. ಪತ್ರೊಡೆಗೆ ಯಾವಾಗಲೂ ತೆಂಗಿನಕಾಯಿಯನ್ನು ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದರೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತದೆ. ಹಾಗೆಯೇ 15 ಬ್ಯಾಡಗೆ ಮೆಣಸು. ನಾನು ಬ್ಯಾಡಗೆ ಮೆಣಸು ಮಾತ್ರ ಹಾಕಿದ್ದೇನೆ. ಅದಕ್ಕೆ ಕೆಲವರು ಗುಂಟೂರು ಮೆಣಸನ್ನು ಕೂಡ ಹಾಕುತ್ತಾರೆ, ಖಾರ ಜಾಸ್ತಿ ಬೇಕಾದರೆ. ಜಾಸ್ತಿ ಹುಣಸೆ ಹಣ್ಣು ಹಾಕಿ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಬೇಕು. ಮಸಾಲೆ ನುಣ್ಣಗೆ ಆದ ಮೇಲೆ ಅದಕ್ಕೆ ಸ್ವಲ್ಪ ನೆನೆಸಿದ ಹೆಸರು ಕಾಳನ್ನು ಹಾಕಿ ರುಬ್ಬಬೇಕು. ಮಿಕ್ಸಿ ಜಾರಲ್ಲಿ ರುಬ್ಬಲು ಆಗುವುದಿಲ್ಲವೆಂದು ಸ್ವಲ್ಪ ಮಸಾಲೆಯನ್ನು ಎತ್ತಿಟ್ಟಿದ್ದೇನೆ. ಇವಾಗ ಅದಕ್ಕೆ ನೆನೆಸಿದ ಅಕ್ಕಿ, ಉಪ್ಪು, ಹಿಂಗು, ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಬೇಕು. ನಂತರ ತೆಗೆದಿಟ್ಟ ಮಸಾಲೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಕೆಸುವಿನ ಎಲೆಯ ಕೆಲಸವನ್ನು ಮಾಡೋಣ. ಮೊದಲು ಕೆಸುವಿನ ಎಲೆಯ ನಾರನ್ನು ತೆಗೆಯಬೇಕು. ದಪ್ಪ ನಾರು ಇದ್ದರೆ ತೆಗೆಯಬೇಕು, ಇಲ್ಲದಿದ್ದರೆ ತೆಗೆಯಬೇಕಂತೇನಿಲ್ಲ. ದಪ್ಪ ನಾರು ತೆಗೆಯದಿದ್ದರೆ ಗಂಟಲಿಗೆ ಕೆರೆತ ಶುರುವಾಗುತ್ತದೆ. ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು. ಕೆಲವರು ಬೆಲ್ಲ ಜಾಸ್ತಿ ಹಾಕುತ್ತಾರೆ, ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ನಾರು ತೆಗೆದ ಎಲೆಯನ್ನು ಚೆನ್ನಾಗಿ ತೊಳೆಯಬೇಕು. ಇವಾಗ ತೊಳೆದ ಎಲೆಗೆ ಮಸಾಲೆಯನ್ನು ಹಾಕುವ. ಮೊದಲು ಒಂದು ಎಲೆಯನ್ನು ಇಟ್ಟು ಅದಕ್ಕೆ ಮಸಾಲೆಯನ್ನು ಹಾಕಬೇಕು. ಹಾಗೆಯೇ ಒಂದರ ಮೇಲೆ ಒಂದು ಇಟ್ಟು ಮಸಾಲೆಯನ್ನು ಹಚ್ಚಬೇಕು. ಹೀಗೆ ಒಂದರ ಮೇಲೆ ಒಂದು ಎಲೆಯನ್ನಿಟ್ಟು ಅದರ ಮೇಲೆ ಮಸಾಲೆಯನ್ನು ಹಾಕಬೇಕು. ಜಾಸ್ತಿ ಎಲೆಯನ್ನು ಇಟ್ಟರೆ ಸ್ವಲ್ಪ ದೊಡ್ಡ ಪತ್ರೊಡೆ ಆಗುತ್ತದೆ, ಬೇಗನೆ ಬೇಯುವುದಿಲ್ಲ. ಅದಕ್ಕೆ ಸಣ್ಣ ಸಣ್ಣ ಪತ್ರೊಡೆಯನ್ನು ಮಾಡುತ್ತೇನೆ. ನಂತರ ಈ ರೀತಿ ಎರಡೂ ಕಡೆ ಮಡಚಿ ಕೆಳಗಿನಿಂದಲೂ ಸ್ವಲ್ಪ ಮಡಚಿ ರೋಲ್ ಮಾಡಿ ಇಡಬೇಕು. ರೋಲ್ ಮಾಡಿಟ್ಟ ಪತ್ರೊಡೆಯನ್ನು ಕಟ್ ಮಾಡಬೇಕು.
ಮೊದಲು ಕಟ್ಟು ಮಾಡಿ ಕೂಡ ಇಡುತ್ತಾರೆ, ಕೆಲವರು ಬೇಯಿಸಿದ ನಂತರ ಕಟ್ಟು ಮಾಡುತ್ತಾರೆ. ಹೀಗೆ ರೋಲ್ ಮಾಡಿದ ಎಲ್ಲಾ ಪತ್ರೊಡೆಯನ್ನು ಹಬೆ ಪಾತ್ರೆಯಲ್ಲಿಟ್ಟು ಬೇಯಿಸಬೇಕು. ಇದನ್ನು ಅರ್ಧ ಗಂಟೆಯಾದರೂ ಬೇಯಿಸಬೇಕು. ಬೆಂದಿದೆಯೋ ಇಲ್ಲವೋ ಎಂದು ಆವಾಗವಾಗ ಓಪನ್ ಮಾಡಿ ನೋಡಬೇಕು. ಇವಾಗ ನಮ್ಮ ಪತ್ರೊಡೆ ರೆಡಿಯಾಗಿದೆ. ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ತಿನ್ನಬೇಕು, ತುಂಬ ರುಚಿಯಾಗುತ್ತದೆ. ನಮ್ಮ TJ's ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಇದನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು.